UUCMS ನಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೊಸ ಒಂದು ಆಪ್ಷನ್ ಅನ್ನ ಬಿಟ್ಟಿದ್ದಾರೆ. ODP ಅಂತ ಹೇಳಿ ODP ಕೋಡ್ ಅನ್ನ ಎಂಟರ್ ಮಾಡಬೇಕಾಗ್ತೈತಿ. ODP ಕೋಡ್ ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ODP ಕೋಡ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹೋಗುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು ಅಥವಾ ನೀವು ಅಡ್ಮಿಷನ್ ಟೈಮ್ ಒಳಗೆ ಕೊಟ್ಟಿರುವಂತಹ ಬೇರೆ ನಂಬರ್ ಕೂಡ ಆಗಿರಬಹುದು. ಆ ನಂಬರು ನಿಮ್ಮ ಹತ್ರ ಇರದೇ ಇದ್ದ ಸಂದರ್ಭದಲ್ಲಿ ಅಥವಾ ಯಾವ ನಂಬರಿಗೆ OTP ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ತೋರಿಸುವಂತಹ ಸ್ಟೆಪ್ಗಳನ್ನ ಫಾಲೋ ಮಾಡ್ರಿ, ನಿಮ್ಗೆ ಸೊಲ್ಯೂಷನ್ ಸಿಗತ್ತ. ಮೊದಲು ಗೂಗಲ್ ಒಳಗೆ UUCMS ಅಂತ ಟೈಪ್ ಮಾಡ್ರಿ. ಅಲ್ಲಿ ಬರುವಂತಹ ಫಸ್ಟ್ ಸೈಟ್ ಯಾವ್ದಿರುತ್ತೆ UUCMS ಲಾಗಿನ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡ್ರಿ. ಲಾಗಿನ್ ಹಾಕುವಾಗ ಇಲ್ಲೇನ್ ಮಾಡ್ರಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ರಿ. ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಟ್ಯಾಬ್ ಬರುತ್ತೆ. ಇಲ್ಲಿ ನೀವು ಸ್ಟೂಡೆಂಟ್ ಇಂಡಿಯನ್ ಅಂತ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಒತ್ತಿ ಏನ್ ಮಾಡ್ತೀರಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತೀರಿ, ಕ್ಯಾಪ್ಚಾ ಎಂಟರ್ ಮಾಡ್ತೀರಿ, ಯೂಸರ್ ವ್ಯಾಲಿಡೇಟೆಡ್ ಅಂತ ಬರುತ್ತೆ, ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತೈತಿ. ನ್ಯೂ ಪಾಸ್ವರ್ಡ್ 2 ಸಾರಿ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀರಿ. ಅಲ್ಲೊಂದು ಸ್ಕ್ರೀನ್ ಬರ್ತೈತಿ OTP ಸೆಂಡ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಹೇಳಿ ಸ್ಟಾರ್ಟಿಂಗ್ 3 ಡಿಜಿಟ್ಸ್ ಲಾಸ್ಟ್ 3 ಡಿಜಿಟ್ಸ್ ಮೊಬೈಲ್ ನಂಬರ್ ಅದು ತೋರಿಸ್ತೈತಿ. ಓಕೆ ಕ್ಲಿಕ್ ಮಾಡಿದ್ಮೇಲೆ OTP ಹೋಗಿರ್ತೈತಿ. ಅಂದ್ರೆ ಇಲ್ಲಿ ತೋರಿಸಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಂಗಿಲ್ಲ, ಚಾಲು ಈಗ ಬಂದ್ ಆಗಿರಬಹುದು ಅಥವಾ ಬೇರೆದವ್ರು ಹೊಸದಾಗಿ ಅದನ್ನ ತಗೊಂಡಿರಬಹುದು. ಪ್ರಾಬ್ಲಮ್ ಏನು ಅಂತಂದ್ರೆ ನೀವು OTP ಹಾಕಿದ್ರೆ ಪಾಸ್ವರ್ಡ್ ರಿಸೆಟ್ ಆಗ್ತೈತಿ, UUCMS ಲಾಗಿನ್ ಆಗ್ತೀರಿ. ಈಗ OTP ನ ಎಂಟರ್ ಮಾಡಕ್ ನಿಮ್ಗೆ ಸಾಧ್ಯತೆಗಳು ಇಲ್ಲ ಅಂತಂದ್ರೆ ಲಾಗಿನ್ ಆಗುವುದು ಅಸಾಧ್ಯವಾದ ಮಾತು ಆಗತ್ತೆ. ಈ ಸಂದರ್ಭದೊಳಗ ನೀವು ಯಾವ ರೀತಿ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ನಿಮ್ಮ ಕಾಲೇಜಿನ UUCMS ಕೋಆರ್ಡಿನೇಟರ್ ಅಥವಾ UUCMS ಯಾರು ಹ್ಯಾಂಡಲ್ ಮಾಡ್ತಾರಲ್ಲ ಅವ್ರ ಕಡೆ ಹೋಗ್ಬೇಕು. ಅವ್ರ ಕಡೆ ಹೋದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗ್ತೈತಿ. UUCMS ಹ್ಯಾಂಡಲ್ ಮಾಡುವಂತಹ ಸಿಬ್ಬಂದಿಗೆ ನೀವು ಭೇಟಿ ಹಾಕ್ಬೇಕು. ಅವರು ತಮ್ಮ ಲಾಗಿನ್ ಒಳಗಡೆ ಅವಕಾಶ ಇರ್ತೈತಿ. ಕಾಲೇಜಿನ ಅಡ್ಮಿನ್ ಲಾಗಿನ್ ನಲ್ಲಿ ರಿಪೋರ್ಟ್ಸ್ ನಲ್ಲಿ ಲಿಸ್ಟ್ ಆಫ್ ಅಡ್ಮಿಷನ್ಸ್ ಅಂತ ಹೇಳಿ ಆಯ್ಕೆ ಇದೆ. ಅಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಸ್ಟೂಡೆಂಟ್ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರ್ತೈತಿ. ಹಾಗಾಗಿ ನೀವು UUCMS ಕೋಆರ್ಡಿನೇಟರ್ ಅಥವಾ ಸ್ಟಾಫ್ ಅನ್ನ ಮೀಟ್ ಮಾಡಿ ನಿಮ್ಮ ಪ್ರೈಮರಿ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅನ್ನ ಚೇಂಜ್ ಮಾಡಿಸ್ಕೊರಿ. ನಿಮ್ಗೆ ಪಾಸ್ವರ್ಡ್ ಕ್ಲಿಯರ್ ಆಗಿ ಗೊತ್ತಿತ್ತು ಅಂತಂದ್ರೆ ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಡ್ರಿ. ಅವಾಗ ODP ಕೋಡ್ ಹೊಸ ನಂಬರ್ ಏನ್ ಕೊಟ್ಟಿರ್ತೀರಿ ಆ ಕೋಡ್ ನಂಬರ್ ಅದಕ್ಕೆ ಹೋಗ್ತೈತಿ. ಒಂದ್ಸತಿ ಹೋಗದೆ ಇದ್ರೆ ವೇಟ್ ಮಾಡ್ರಿ, ರೀಸೆಂಡ್ ಕೊಡ್ರಿ, 5 ನಿಮಿಷ ವೇಟ್ ಮಾಡ್ರಿ, ಮೆಸೇಜ್ ಬರ್ತೈತಿ. ಒಂದ್ ವೇಳೆ ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಏನ್ ಆಪ್ಷನ್ ಐತಲ್ಲ ಅದನ್ನ ಯೂಸ್ ಮಾಡ್ರಿ. ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ಹೊಸ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಂಡು ಲಾಗಿನ್ ಆಗ್ರಿ. ಅವಾಗ ಕೂಡ ODP ಕೋಡ್ ಬರುತ್ತೆ. ಸ್ವಲ್ಪ ವೇಟ್ ಮಾಡ್ರಿ, ವೇಟ್ ಮಾಡಿದ್ರೆ ಬಂದೇ ಬರುತ್ತೆ. UUCMS ಗೆ ಸಂಬಂಧಪಟ್ಟಂಗೆ ಹಲವಾರು ವಿಡಿಯೋಗಳನ್ನ ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೀವು ಪ್ಲೇ ಲಿಸ್ಟ್ ಅನ್ನ ಕ್ಲಿಕ್ ಮಾಡ್ರಿ. ಪ್ಲೇ ಲಿಸ್ಟ್ ಒಳಗ UUCMS ರಿಲೇಟೆಡ್ ವಿಡಿಯೋಸ್ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಐತಿ. ಅದರೊಳಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಅನ್ನ ನೀಡಲಾಗಿದೆ. ಅವುಗಳನ್ನ ಕೂಡ ನೀವು ನೋಡ್ರಿ. ಇದೇ ರೀತಿಯ UUCMS ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೆ ನೀಡಿದೆಯೋ ಅವರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.